morning. In the previous class, we are solving problems and also we have discussed some basic definitions. Definitions seems to be, as I said earlier, seems to be very basic. However, it is very important. Unless you know the definitions properly followed, it could be very difficult to follow the examples in the examinations. I can see about some examples also. Some examples let us discuss today, and some more definitions. And then we go for multivariate analysis. And today, as far as possible, I will try to set the syllabus whatever I have covered today. Only not full one unit. It is very big unit. If you complete this unit, almost 40% syllabus is over. The rest is very comparatively less. So state the H0 and H1 for each case. Means H0 means null hypothesis, H1 is alternative hypothesis. A researcher thinks that if expectant mothers use vitamins, the birth weight of the babies will increase. The average birth weight of the population is 8.6 pounds. Expectant means going to be mother. ಅಂದರೆ ತಾಯಿಗೆ ವಿಟಾಮಿನನ್ನು ಕೊಟ್ಟರೆ ಹುಟ್ಟುವ ಮಗುವಿನ ತೂಕವು ಹೆಚ್ಚಿಗೆ ಆಗ್ತದೆ ಹೇಳುವಂಥದ್ದು ಒಂದು ಸ್ಟೇಟ್ಮೆಂಟು. ದಟ್ ಈಸ್ ನಲ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ಆರ್ ಅದರ್ವೈಸ್ ಐ ಕ್ಯಾನ್ ಸೇ ದ್ಯಾಟ್ ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಹೀಗೆ ನಾರ್ಮಲಿ ನಲ್ ಹೈಪೋಥಿಸಿಸ್ ಹೀಗೆ ಇರ್ತದೆ. ಅಂದರೆ ಸೀಮ್ಸ್ ಟು ಬಿ ಆಲ್ ಆರ್ ಈಕ್ವಲ್ ಅಂತ ತಗೊಳ್ತಾರೆ. ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಬಿಟ್ವೀನ್ ಬಿಫೋರ್ ದ ವಿಟಾಮಿನ್ ಆ್ಯಂಡ್ ಆಫ್ಟರ್ ವಿಟಾಮಿನ್ ಆಫ್ ದ expectant mothers. This is another way. ಇದು null hypothesis. Alternative hypothesis means there is a difference. By giving the vitamins to the expectant mothers, the weight of the baby will increase. That is alternative hypothesis. Now ಟೆಸ್ಟ್ ಇಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ಸ್ಲೈಡ್ ಮೇಲೆ ಮತ್ತೊಂದು ಸ್ಲೈಡ್ ಬಂದಿದೆ, ಹಾಗೆ ಸ್ವಲ್ಪ ಗೊಂದಲ ಇದೆ ಆಗಿರ್ಬೋದು. ಆದರೆ ಯು ಡೋಂಟ್ ವರಿ, ಐ ವಿಲ್ ಸೆಂಡ್ ದ ನೋಟ್ಸ್ ಕ್ಲಿಯರ್ಲಿ, ಡೋಂಟ್ ವರಿ. Test value is a numerical value obtained from the statistical test. Numerical value obtained from the is the statistical test. ಇನ್ನು ಈಗ ಟಿ ಟೆಸ್ಟ್ ಅಪ್ಲೈ ಮಾಡಿದ್ರೆ, ಎಫ್ ಟೆಸ್ಟ್ ಮಾಡಿದ್ರೆ, ಅಥವಾ ಕೈ ಸ್ಕ್ವೇರ್ಡು ಅಥವಾ ಜೆಡ್ ಟೆಸ್ಟು ಯಾವುದಾದ್ರು ಅಪ್ಲೈ ಮಾಡಿದಾಗ ಲಾಸ್ಟಿಗೆ ಒಂದು ರಿಸಲ್ಟ್ ಬರ್ತದಲ್ಲ, ದಟ್ ಈಸ್ ಟೆಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಈಸ್ ಒನ್ ಸೈಡೆಡ್ ಹೈಪೋಥಿಸಿಸ್, ಒನ್ ಟೇಲ್ ಟೆಸ್ಟ್. ಸೊ ಸಮ್ಟೈಮ್ಸ್ ವಿ ಹ್ಯಾವ್ ಸ್ಟ್ರಾಂಗ್ ಪ್ರೈರ್ ಟು ಆರ್ ಥಿಯರಿಟಿಕಲ್ expectations based on some previous empirical work. Empirical work means experiential work or experimental work. That the alternative hypothesis is one-sided or unidirectional rather than two-sided. One could postulate that H0 equal to beta 2 is less than or equal to 0.5 and alternative hypothesis is beta 2 is greater than 0.5. ಇದಕ್ಕೆ ನಾವು ಒಂದು ಸ್ಪಷ್ಟ ಉದಾಹರಣೆ ಕೊಡ್ತೇವೆ ನೋಡಿರಿ. ನಾನು ಈ ಕೂತಲ್ಲಿದ್ದಲ್ಲ, ನಿಮ್ಗೆ ಹೇಳ್ತೇನೆ, ನಿಮ್ಮ ತೂಕವು ನಿಮ್ಮ ಕ್ಲಾಸ್ನಲ್ಲಿ ಎಲ್ಲ ಇದ್ದೀರಲ್ಲ, ಆಲ್ ಸ್ಟೂಡೆಂಟ್ಸಿಂದು ಎಲ್ಲರಿಗೂ ಬಂತಿದ್ದು. ಸೊ ಜನರಲ್ ಆಗಿ ಹೇಳ್ತಿದ್ದೇನೆ. ಸೊ ನಿಮ್ಮ ತೂಕವು 100 kgಕ್ಕಿಂತ ಕಡಿಮೆ ಇದೆ, ಇದು ನಮ್ಗೆ ಗೊತ್ತಿದೆಯಲ್ಲ, ಇದು ಸ್ಟೇಟೆಡ್ ಈ ಫ್ಯಾಕ್ಟರ್ ಹೌದಲ್ಲ. ಸೊ ನಿಮಗಿದೆ ನಿಮ್ಮದು ಇದೇ ಅರ್ಥನೇ ಇಲ್ಲಿ. ಸಮ್ ಟೈಮ್ಸ್ ವಿ ಹ್ಯಾವ್ ಎ ಸ್ಟ್ರಾಂಗ್ ಪ್ರಾಯರ್ ಆರ್ ಥಿಯರಿಟಿಕಲ್ ಎಕ್ಸ್ಪೆಕ್ಟೇಷನ್ ಅಂದರೆ ಅದೇ. ಈಗ ನಾನು ಹೇಳ್ತೇನೆ, MCOMದ ಫೋರ್ತ್ ಸೆಮ್ನಲ್ಲಿ ಇರುವಂಥ ಯಾವುದೇ ಸ್ಟೂಡೆಂಟ್ಸ್ ರ್ಯಾಂಡಮ್ ಆಗಿ ನೀವು ಪಿಕ್ ಮಾಡೋದು ಸಹಿತ ಅವರ ತೂಕವು 100 kgಕ್ಕಿಂತ ಕಡಿಮೆ ಇದೆ ಹೇಳ್ತೇನಲ್ಲ, ಅದು ದಟ್ ಈಸ್ ಒನ್ ಸೈಡೆಡ್ ಹೈಪೋಥಿಸಿಸ್. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಇದನ್ನು ಸರಿಯಾದ ನೆನಪಿಟ್ಕೊಳ್ಬೇಕು. ಅದು ಗ್ಯಾರಂಟಿ ಹೋದಲ್ಲ. ಹಾಗೆ ನಿಮಗೆ ಗ್ಯಾರಂಟಿ ಇರುವಾಗ ಅದು ನಿಮಗೆ ಹೆಂಗೆ ಗೊತ್ತಿದೆ? ಬೈ ಎಕ್ಸ್ಪೀರಿಯೆನ್ಸ್ ಗೊತ್ತಿದೆ ನಿಮಗೆ. ನೀವು ಯಾಕಂದರೆ ನೋಡಿರ್ತೀವಿ, ಭಾಳಷ್ಟು ಸ್ಟೂಡೆಂಟ್ಸನ್ನು ನೋಡಿರ್ತೀರಿ. ಇಷ್ಟು ದೊಡ್ಡಿದ್ದಾಗ ಈ ವಯಸ್ಸಿರುವಾಗ ಅವರ ತೂಕ ಇಂತಿಷ್ಟೇ ಇರ್ತದೆ, 50-60 kg, ಮ್ಯಾಕ್ಸಿಮಮ್ 60 kg ಇರ್ಬೋದು, 70 ಇರ್ಬೋದು, ಅದಕ್ಕೆ ಜಾಸ್ತಿ ಲಿಕ್ಕಿಲ್ಲ ನಿಮ್ಮ ಕ್ಲಾಸ್ನಲ್ಲಿ ಯಾರು. ನಾನು ಇಲ್ಲಿ ಕೂತಲ್ಲಿ ಹೇಳ್ತೀನಿ, ನಿಮಗೆ ಯಾರು ನೀವು ನೋಡಿಲ್ಲ ಆದರೂ ಹೇಳ್ತೇನೆ, ಎಲ್ಲದು ಯಾರೇ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ರು
ನಿಮ್ಮ ತೂಕವು 70 ಕೆ ಜಿಗಿಂತ ಕಡಿಮೆ ಇದೆ, ಯಾರೇ ತಗೊಳ್ಳಿ. ಸೊ ದಟ್ ಈಸ್ ಒನ್ ಸೈಡ್ ಹೈಪೋಥಿಸಿಸ್ ಬರ್ತದೆ. ಸೊ ದಟ್ ಈಸ್ ಗುಡ್. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸಮ್ ಟೈಮ್ಸ್ ವಿ ಹ್ಯಾವ್ ಎ ಸ್ಟ್ರಾಂಗ್ ಪ್ರಯರ್ ಥಿಯರಿಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅದೇ ಅರ್ಥ, ಆಯಿತಾ. ನೆಕ್ಸ್ಟ್ ಈಸ್ ದ ಸ್ಟೇಟ್ಮೆಂಟ್ ಈಸ್ β2 ಈಸ್ ಲೆಸ್ ದೆನ್ 0.5 ಲೆಸ್ ದೆನ್ ಈಕ್ವಲ್ ಟು 0.5 ಅದರ ಅರ್ಥ ನಾನು ಹೇಳ್ತೇನೆ. β2 ಈಕ್ವಲ್ ಟು 0.5 ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಿಲ್ಲ, ನಾನು ಹೇಳ್ತೇನೆ ಇಲ್ಲಿ β2 ಈಸ್ ಲೆಸ್ ದ್ಯಾನ್ 100 kg ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಇಸ್ β2 ಈಸ್ ಗ್ರೇಟರ್ ದೆನ್ 100 kg. ನೀವು ಇಲ್ಲ 100 kgಗಿಂತ ಜಾಸ್ತಿ ಇರ್ತಾರೆ ಅಂತ, ಅದು ಆಲ್ಟರ್ನೇಟಿವ್ ಹೈಪೋಥಿಸಿಸ್. ದಿಸ್ ಈಸ್ ದ economics theory and one-sided hypothesis. So two-sided hypothesis means suppose we have postulate that h0 equal to β2 equal to 0.5 and h1 equal to β2 is not 0.5. ಇದು ನಿಮಗೆ ಅದೇ ಅರ್ಥವನ್ನು ಕೊಡ್ತೇನೆ ನೋಡಿ. ನಿಮ್ಮ ತೂಕವು 50 kgಗಿಂತ 50 kg ಇದೆ ಅಂತ ಹೇಳ್ತೇನೆ ನಾನು, ಅದು ಹೇಳೋದು. ಆದರೆ 50 kgಗಿಂತ ಹೆಚ್ಚಿಗೆನೂ ಇರ್ಬೋದು, 50 kgಗಿಂತ ಕಡಿಮೆನೇ ಇರ್ಬೋದು. ಯಾವುದೇ ರ್ಯಾಂಡಮನ್ನು ಪಿಕ್ ಮಾಡಿದ್ರೆ ಅವರ ತೂಕವು, ಸೊ MCOM 4th STEMನಲ್ಲಿ ಸ್ಟಡಿ ಮಾಡಿರುವಂತಹ ಯಾವುದೇ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ರು ಸಹಿತ, whichever student if I select at a random who his weight or her weight is 50, I say that is the meaning of β2 equal to 0.5. β2 is alternative hypothesis. β2 is not equal to 0.5 means the weight of a student randomly chosen is either less than 50 kg or more than 50 kg. That is the alternative. That is the two-sided hypothesis. So that is true slope coefficient is 0.5. Under that the null hypothesis but less than or greater than 0.5. Under the alternative hypothesis, null hypothesis ಏನಿದೆ ಈ ಸಿಂಪಲ್ ಇದೆ, because β2 is 0.5 is simple hypothesis. So in the alternative hypothesis H1 there are two possibilities are there. It may be less than not equal to 0.5 ಅಂದರೆ ಏನರ್ಥ? Not equal to 0.5 means it may be greater than 0.5 or less than 0.5. So two options are there. This is known as two-sided hypothesis. Decision is construct 100 into 1 minus alpha % confidence interval for β2. If the β2 under H0 falls within this interval, do not reject the H0. So it would be clear in the next slide, because on the screen is there, that I have a picture is also there. From that picture it is easily followed. Note here, in statistics, when we reject the null hypothesis, we say that our findings is statistically significant. On the other hand, if we do not reject the hypothesis, we say that our findings is not statistically significant. This is the way of interpreting. Next is this. See the figure. Now one-sided test. One-sided test means the null hypothesis should be rejected when the test value is in the critical region or one side. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಮಾಡಿದ್ದಾರೆ. ಈಗ ಲೆಫ್ಟ್ ಸೈಡ್ ರೆಡ್ ಮಾರ್ಕ್ ಇದೆಯಲ್ಲ, ಅದು ಅಲ್ಲಿ ಆಲ್ಫಾದ ಇದೆ. ದ್ಯಾಟ್ ಮಾರ್ಕ್ ಇದೆಯಲ್ಲ, ಸಣ್ಣಗಾಗಿ ಮಾರ್ಕ್ ಮಾಡಿದಲ್ಲ, ದ್ಯಾಟ್ ಸ್ಮಾಲ್ ಮಾರ್ಕ್, ದ್ಯಾಟ್ ರೀಜನ್ ಈಸ್ ದ ಲೆಫ್ಟ್ ಸೈಡ್ region, that is left tail test. So when the critical region is on the left side of the distribution of the rest value, that is left sided hypothesis. If it is falls on the right side, the region is on the right side, then it is called as right tail test. ಇಲ್ಲಿ ಇದೆ ನೋಡಿ, ಮಾರ್ಕ್ ಬಲಗಡೆ ಮಾರ್ಕ್ ಮಾಡಿದರೆ, that is alpha. This is one-sided. The first two pictures are one-sided hypothesis. First one is the left side, so left tail test, and the right is the right tail test. Two tail test means on the both the sides there is a marked region is there. Should be rejected when the test is neither in the value is in either of the two critical regions on the side of the distribution of the other values, total values. So I hope this would be clear from this figure. ಅಂದರೆ ಟೂ ಸೈಡೆಡ್ ಇರುವಾಗ ಯು ಹ್ಯಾವ್ ಟು ಕನ್ಸಿಡರ್ ದ ರೀಜನ್ ಆನ್ ದ ಬೋತ್ ಸೈಡ್ಸ್. ನನಗೆ ಇಲ್ಲಿ ಸೆಂಟ್ರಲ್ ಲೈನ್ ಇದೆಯಲ್ಲ, ದಟ್ ಇಸ್ ದ ಮೀನ್ ಲೈನ್. ಈ ಬೇಸಿಕ್ ಲೈನ್ ಇದೆಯಲ್ಲ, ಹೀಗೆ ಕೆಳಗೆ
ಹೊರಿಜಾಂಟಲ್ ಏನಿದೆಯಲ್ಲ ಅದು ಏನಿದೆ ದಟ್ ಈಸ್ ಎಕ್ಸ್ ಎಕ್ಸಿಸ್, ಮಧ್ಯ ಸೆಂಟ್ರಿಗೆ ಒಂದು ಇದೆಯಲ್ಲ ಅದು ವೈ ಎಕ್ಸಿಸ್ ಲೈಕ್. ಇದು ಕರ್ವ್ ಆ್ಯಕ್ಚುಲಿ ಫ್ರೀಕ್ವೆನ್ಸಿ ಇದ್ದ ಹಾಗೆ, ಫ್ರೀಕ್ವೆನ್ಸಿ ಅದು. ಸೊ ಏರಿಯಾ ಈಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಏರಿಯಾ. ನಾವು ಟಿ ಟೆಸ್ಟ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಲೆವೆಲ್, ಇದಕ್ಕೆ ಟೆಸ್ಟ್ ಮಾಡಲಿಕ್ಕೆ ಜೆಡ್ ಟೆಸ್ಟ್ ಇದೆ, ಟಿ ಟೆಸ್ಟ್ ಇದೆ. ಡಿ ಟೆಸ್ಟ್ ಈಸ್ ಟು ಫಾರ್ ದಿ ಕಂಪ್ಯಾರಿಸನ್ ಆಫ್ ಮೀನ್ಸ್. ಜೆಡ್ ಟೆಸ್ಟ್ ಈಸ್ ದ ಫಾರ್ large sample test, so it is taken as 1.96. Here in the t test you have to refer table value, but in the z test the table value is 1.96, that is for the large samples, more than 30 numbers, more than 30 values. So t test is a theoretical statistics to determine if there is a significant difference between the means of two groups only. T test ಇದೆಯಲ್ಲ, this test is used for to test only two variables, between two variables. If there is any average change in means, ಅದೇ ಅರ್ಥ. The difference between the means of two groups which may be related in a certain features, that is t equal to beta 2 cap minus beta 2. Beta 2 cap is the estimated value and beta 2 is the actual true value, and divided by standard deviation of the standard error of the beta cap. So the test of significance approach, the definition: an alternative but complementary approach to the confidence interval. Confidence interval ಆಗಬೇಕು, confidence interval ಆಗಿದೆ. Confidence interval method. ಕನ್ಫರೆನ್ಸ್ ಆಗಿದೆ, ತಪ್ಪು ಟೈಪ್ ಹೊಡೆದಿದೆ, ತಪ್ಪು ಆಗಿದೆ. ಆ್ಯಕ್ಚುಲಿ ಟೈಪ್ ಹೊಡೆದವನು ನಾನಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ದೆ. ಅದು ಆ್ಯಕ್ಚುಲಿ ನಾನು ಕಾಪಿ ಮಾಡಿದೆ, ನೋಡಲಿಲ್ಲ. ಅದು ಕಾನ್ಫಿಡೆನ್ಸ್ ಆಗಬೇಕು. ಕಾನ್ಫಿಡೆನ್ಸ್ ಇಂಟರ್ವಲ್ ಮೆಥಡ್ ಆಫ್ ಟೆಸ್ಟಿಂಗ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಈಸ್ ದ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಅಪ್ರೋಚ್. ಈ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಈಸ್ ಎ ಪ್ರೊಸೀಜರ್ ಬೈ ವಿಚ್ ಸೇಮ್ sample results are used to verify the truth or false of the null hypothesis. So what we do is, actually what does it mean is, for to test or to, why in an experiment, whenever an experiment is conducted, we choose some samples. We can't take all the individuals, means total values, that is population of all the values, because of many reasons that I already discussed in our BCom classes, that is known to you hopefully. So this sample is taken. This sample is used to predict the value of for the prediction of the population value. That is the test significance approach. That is the meaning. Next is test significance decision rule. How to decide? Now two-tail test ನಲ್ಲಿ ಯಾವುದು ಇರ್ತದೆ? So null hypothesis, whenever your hypothesis two-tail test or your test is two-tail, then the hypothesis, null hypothesis would be beta 2 equal to beta 2 star. Beta 2 star is the hypothesized numerical value of beta 2. So beta 2 star ಆಗಿ ಕೊಡಲ ಹೇಳ್ತಾ ನೋಡಿ, ನಿಮ್ಮ ತೂಕವು 50 kg ಇದೆ. That is hypothesized value. ಅದೇ ಅರ್ಥ. beta 2 equal to 50 kg. beta 2 star means hypothesized numerical value. Beta 2 equal to beta 2 star, the null hypothesis. Alternate hypothesis, beta 2 is not equal to beta 2 star. So in this case we have to reject the test. We have to reject the null hypothesis if mod t is greater than t alpha by 2. ಇದು ಟೂ ಸೈಡೆಡ್ ಹೈಪಾಥಿಸಿಸ್ ಇರೋದ್ರಿಂದ alpha by 2 ಆಗಿದೆ. ಸೊ alpha is, so suppose alpha is 5% level of significance, say 5%, then you have to alpha by 2 is the 5% divided by 2 means 0.25. So 0.25% is you have to find out 0.025 ಆಗ್ತದೆ. So on the both sides you have to refer to the table with a heading of 0.025 for the two-sided hypothesis value. So in such cases the mod t value, mod t if the negative also, if the sometimes the difference between
means maybe negative. Negative in the sense, so second sample average is greater than the first sample. If you take x1 bar or x2 bar, suppose x2 bar is the second sample of mean. So if the average of second sample is greater than the first sample, then automatically it becomes negative. So in such cases you use mod. Mod, if you by using the mod, it becomes, you consider it as, treated it as positive. That is the meaning. So that is why it is mod t. Mod t is greater than t alpha by 2. So right tail is, as I said, beta 2 is less than equal to beta 2 and beta 2 is greater than beta star. So if mod t is greater than t alpha, because it is one sided, so use 5% level. For degrees of freedom, known degrees of freedom, n-2 degrees of freedom. Left tail is beta 2 is greater than beta 2 star, and alternative hypothesis is beta 2 is less than beta 2 star. And if in such cases if the t value is less than table value, t ಇದೆಲ್ಲ t table ಅಂತ, ಅದು t alpha by 2 ಅಂದರೆ t table value, the probability value, the p value ಅಂತ ಹೇಳ್ತಾರೆ ಅದಕ್ಕೆ. So is also called as p value. Note, the beta 2 star is the hypothesis numerical value, and what is the absolute value of t alpha by means critical value of the alpha, or alpha by 2 level of significance. df is the degrees of freedom. Next is the meaning of accepting or rejecting hypothesis. Accept and reject, what does it mean? So whenever the we will state the null hypothesis, then on the basis of the above decision rule, if is t is modulus of t is greater than the table value or tabulated or p value, then we reject the null hypothesis. What does it mean? Let us see that. If on the basis of the test of significance, say the t test, we decide to accept the null hypothesis, or we have to saying that on the basis of the sample evidence we have to reason the reject, no reason to reject. We are not saying that the null hypothesis is true or beyond the doubt. So these are the, this next is, so while concluding, we made two types of errors, that is type 1 error and type 2 error. Type 1 error is the probability of rejecting H0 when it is true, and probability of accepting H0 when it is false. You can see the example, then it will be more clear. So the problem with this, I don't know why. So results like this. The probability of type 1 error is, so H0, reject H0 when hypothesis is true, type 1 error, and reject H0 when H0 is false, that is correct decision. Reject H0 when it is false. So this is the table. Now it would be clear by seeing the following example. Example, decision errors in a legal trial. What are H0 and H1? H0 is, ಇಲ್ಲಿ ಲೀಗಲ್ ಅಂತ ತಗೊಂಡಿದ್ದ ಎಕ್ಸಾಮ್, ಡಿಫೆಂಡೆಂಟ್ ಈಸ್ ಇನೋಸೆಂಟ್. ಡಿಫೆಂಡೆಂಟ್ ಮೀನ್ಸ್ ಮಂಡಿಸುವವ, ಇನೋಸೆಂಟ್ ಅಂದರೆ ನಿರಪರಾಧಿ, ಅಂದರೆ ಇನೋಸೆಂಟ್ ಅಲ್ಲಿ ನಿರಪರಾಧಿಗಳ ಅರ್ಥಕ್ಕೆ ಇದೆ. ಇನೋಸೆಂಟ್ ಈಸ್ ಡಿಫೆಂಡೆಂಟ್ ಈಸ್ ಇನೋಸೆಂಟ್ ಮೀನ್ಸ್ ನಿರಪರಾಧಿ. ಡಿಫೆಂಡೆಂಟ್ ಈಸ್ ನಾಟ್ ಇನೋಸೆಂಟ್ ಆರ್ ಗಿಲ್ಟಿ, ಅಪರಾಧಿ. ಗಿಲ್ಟಿ ಮೀನ್ಸ್ ಅಪರಾಧಿ. ಅಲ್ಲಿ ಕೋರ್ಟ್ನಲ್ಲಿ ಒಂದು ಇದಿದೆ, ಒಂದು ಇಂಡಿಯನ್ ಪೆನಲ್ ಕೋಡ್ ಒಂದು ರೂಲ್ ಏನಿದೆ ಗೊತ್ತಿದೆಯಾ? 99 ಜನರು ತಪ್ಪಿತಸ್ಥರು, ಸೊ ಅಪರಾಧಿಗಳು ಕಾಯ್ದೆಯಿಂದ ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ಅದೇ ಅರ್ಥವೇ ಇದೆ ಇಲ್ಲಿ. ಡಿಫೆಂಡೆಂಟ್ ಈಸ್ ಇನೋಸೆಂಟ್, ಡಿಫೆಂಡೆಂಟ್ ಈಸ್ ನಾಟ್. ದಿಸ್ ಇಸ್ ದ null hypothesis and alternative hypothesis. In such cases, if you are the defendant, the following possibility is there. So the decision of the jury means judge does not prove that the defendant did or did not commit the mistake crimes. ಅಪರಾಧ ಮಾಡಿದ ಅಂತ ಹೇಳಿದ್ರೆ ಅವರು ನಿರಪರಾಧ ಅಂತ ಹೇಳ್ತಾರೆ. ಅಪರಾಧ ಅಂತ ಹೇಳಬೇಕಾದ್ರೆ there is no strong evidence ಅಂತ ಹೇಳ್ತಾರೆ. there is no strong evidence to commit he is a crime. ಅದೇ ಥರ ನಿರ್ಣಯ ಕೊಡ್ತಾರೆ. ಅವರು ಅಪರಾಧ ಹಾಕೊಡೋದಿಲ್ಲ. ಯಾವುದೇ ಸರಿಯಾದ ಕಾರಣಗಳು ಇಲ್ಲದಿರುವುದರಿಂದ ಅವನನ್ನು ಅಪರಾಧಿ ಸ್ಥಾನ ನಿಲ್ಲಿಸ್ತಾರೆ ಅಷ್ಟೇ. ನಿರಪರಾಧಿಯನ್ನು ಪರಿಗಣಿಸಲಾಗುವುದಿಲ್ಲ, ಅಪರಾಧಿ, ಹೀಗೆ ಥರ. ದ ಡಿಸಿಷನ್ ಈಸ್ ಬೇಸ್ಡ್ ಆನ್ ದ ಎವಿಡೆನ್ಸ್ ಪ್ರೆಸೆಂಟೆಡ್
ಅದೇ ನೀವು ಯಾವ ಸಾಕ್ಷಿ ಹೇಳ್ತಾರೆ, ಎವಿಡೆನ್ಸ್ ಮೀನ್ಸ್ ಸಾಕ್ಷಿ ಇರ್ತದಲ್ಲ ಅದ್ರ ಮೇಲೆ ಅವಲಂಬಿಸಿರ್ತದೆ. ಇಫ್ ದ ಎವಿಡೆನ್ಸ್ ಇಸ್ ಸ್ಟ್ರಾಂಗ್ ಇನಫ್ ದ ಡಿಫೆಂಡೆಂಟ್ ವಿಲ್ ಬಿ ಕನ್ವಿಕ್ಟೆಡ್ ಇನ್ ಮೋಸ್ಟ್ ಕೇಸಸ್. ಈಗ ನಿಮ್ಮದು ಎವಿಡೆನ್ಸ್ ಸಾಕ್ಷಿಗಳು ಸರಿಯಾಗಿದ್ದರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ತದೆ, ಇದರ ಯಾವುದಿಲ್ಲ, ನಿರಪರಾಧಿ ಅಂತ ಪರಿಗಣಿಸಿಬಿಡ್ತಾರೆ. ಅಲ್ಲಿ ಏನು ಪರಿಗಣಿಸ್ತಾರೆ ಕೇಳಿದ್ರೆ ಅವನು ತಪ್ಪಿತಸ್ಥ ನಿರಪರಾಧಿ ಅಂತ ಹೇಳಬೇಕಾದ್ರೆ ಏನು ಮಾಡಬೇಕಾದ್ರೆ ದೆರ್ ಈಸ್ ನೋ ಸ್ಟ್ರಾಂಗ್ ಎವಿಡೆನ್ಸ್ ಹೇಳಿ ಕೊಡ್ತಾರೆ. ಯಾವುದೇ ಸರಿಯಾದ ಸಾಕ್ಷಿಗಳು ಇಲ್ಲದ ಕಾರಣ ಅವನ ವಿರುದ್ಧ ಅವನು ಅಪರಾಧಿ ಹೇಳುವುದಕ್ಕೆ ಯಾವುದೇ ಸರಿಯಾದ ಸಾಕ್ಷಿಗಳು ಇಲ್ಲದ ಕಾರಣ ಅವರನ್ನು ನಿರಪರಾಧಿಯಾಗೆಂದು ಪರಿಗಣಿಸಲಾಗಿದೆ ಅಂತ ಕೊಡ್ತಾರೆ ನಿರ್ಣಯ ಅವರು. ಇದು ಕೋರ್ಟ್ನವರು ಹಾಗೆ. ಪಿ ವ್ಯಾಲ್ಯೂ ಇಸ್ ದ ಟೇಬಲ್ ವ್ಯಾಲ್ಯೂ. ಜಸ್ಟ್ ರೀಡ್ ದ್ಯಾಟ್. ನೆಕ್ಸ್ಟ್ ಈಸ್ significance level is the minimum probability of committing type 1 error. This probability is symbolically by the p. So critical value of rejection region, the average values of for the test value that indicate the significant difference and that the null hypothesis should be rejected. ನಿಮಗೆ ಒಂದು ಕಾರಣ ಕೊಡ್ತೇನೆ, ಇದು ಹೇಳ್ತೇನೆ. ನಲ್ ಹೈಪೋಥಿಸಿಸ್ ಯಾವ ಥರ ಇರುತ್ತೆ ಕೇಳಿದ್ರೆ, ಒಬ್ಬನು ಅಪರಾಧಿ ಇರುವುದಿಲ್ಲ. ಅದೇ ಟೈಪ್ 1 ಟೈಪ್ 1 ಎರರ್ ಟೈಪ್ 2 ಇರಬೇಕು. ಒಂದು ಐಡಿಯಾ ಕೊಡ್ತೇನೆ ನೋಡಿ. ನಿರಪರಾಧಿ, ಹೌದಾ, ನಿರಪರಾಧಿಯನ್ನು ಅಪರಾಧಿ ಹೇಳೋದು ಅದು ಟೈಪ್ 1 ಈಸ್ ದ ಮೋರ್ ಸೀರಿಯಸ್. ಅರ್ಥ ಆಯ್ತಲ್ಲ? ನಿರಪರಾಧಿಯನ್ನು, ಯಾಕಂದರೆ ಇಂಡಿಯನ್ ಪೆನಲ್ ಕೋಡ್ ಏನು ಹೇಳ್ತದೆ, 100 ಮಂದಿಯಲ್ಲಿ 99 ಅಪರಾಧಿಗಳು ನಿರ್ದೋಷಿ ಎಂದು ಪರಿಗಣಿಸರು ಅಥವಾ ಕಾಯ್ದೆಯಿಂದ ತಪ್ಪಿಸಿಕೊಂಡರೂ ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ ಸಹ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ಇದು ಇಂಡಿಯನ್ ಪೆನಲ್ ಕೋಡ್ ಮೇನ್ ರೂಲ್. ಇದೇ ಕನ್ಸೆಪ್ಟ್ ಮೇನು, ಅದೇ ಅರ್ಥನೇ ಹೇಳಿದೆ. ಹಾಗಾಗಿ ಟೈಪ್ 1 ಎರರ್ ಅಂದರೆ ಒಬ್ಬ ನಿರಪರಾಧಿಗೆ ಸಹಿತ, ಇನೋಸೆಂಟ್ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ನಲ್ ಹೈಪೋಥಿಸಿಸ್ ಅದೇ ಅರ್ಥ. ಹಿ ಈಸ್ ಇನೋಸೆಂಟ್. ಸೊ ಡಿಫೆಂಡೆಂಟ್ ಈಸ್ ಇನೋಸೆಂಟ್. ಅವನು ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಎರಡನೇದು ನಿರಪರಾಧಿ ಶಿಕ್ಷೆ ಆಗಬೇಕು. ಹೀಗೆ ಅರ್ಥ. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಇದ್ದ ಹಾಗೆ ಇಲ್ಲಿ ಈ ಲೀಗಲ್ ಲೆವೆಲಲ್ಲಿ ಹೀಗೆ ತಗೊಳ್ತಾರೆ. ಇದೊಂದು ಟೈಪ್ 1 ಎರರ್ ಆ್ಯಂಡ್ ಟೈಪ್ 2 ಎರರ್. ಅದೇ ಹೇಳ್ತಲ್ಲ, ಟೈಪ್ 1 ಎರರ್ ಅಂದರೆ ಒಬ್ಬನು ಯಾವುದ ವ್ಯಕ್ತಿಯು ನಿರಪರಾಧಿಯಾಗಿದ್ದರೂ ಸಹ ಅಪರಾಧಿ ಎಂದು ಪರಿಗಣಿಸುವುದು ಫಸ್ಟ್ ಎರರ್. ಟೈಪ್ ಆಫ್ ಅದೇ probability of rejecting H0 when it is true. ಅವನು ನಿರಪರಾಧಿ ಎಂದು ಗೊತ್ತಿದ್ದರೂ ಸಹಿತ ಅವನು ನಿರಪರಾಧಿ ಅಲ್ಲ ಅಂತ ಹೇಳುವುದು ಮೊದಲನೇ ತಪ್ಪು. ಎರಡನೇ ತಪ್ಪು probability of accepting H0 when it is false. ಅಂದರೆ ಅವನು ಅಪರಾಧಿಯಾಗಿದ್ದರೂ ಸಹಿತ ಅವನ ಅಪರಾಧಿ ಅಲ್ಲ ಅಂತ ಪರಿಗಣಿಸುವುದು ಎರಡನೇ ತಪ್ಪು. ಸೊ ಫಸ್ಟ್ ಟೈಪ್ ಆಫ್ ಎರರ್ ಇಸ್ ದ ಮೋರ್ ಸೀರಿಯಸ್. ಸೊ ದಿಸ್ ಈಸ್ ದ end of this some basic definitions. Let us stop here. Thank you. Let us see more about in the next period. Okay, fine. Thank you.